ಅಥಾರಿಟೇರಿಯನ್ ರೂಲ್ ಎರಡೂ ಪಕ್ಷಗಳು ಅಂದ್ರೆ ರಾಷ್ಟ್ರೀಯವಾಗಿ ಪ್ರಬಲವಾಗಿರುವ ಎರಡು ಪಕ್ಷ, ಹಾಗಾಗಿ ಎರಡನ್ನ ಮಾತ್ರ ಕೋಟ್ ಮಾಡ್ತಿದ್ದೀನಿ. ಬಿಜೆಪಿ ಕಾಂಗ್ರೆಸ್ ಎರಡೂ ಕೂಡ ಮಾಡ್ತಿರೋದು ಅದೇನೆ, ಅಥಾರಿಟೇಟಿವ್ ರೂಲ್. ಸ್ಮಿತಾ ಅವರೇ, ಪವರ್ ಕರಪ್ಟ್ಸ್ ಅಂಡ್ ಅಬ್ಸಲ್ಯೂಟ್ ಪವರ್ ಕರಪ್ಟ್ಸ್ ಅಬ್ಸಲ್ಯೂಟ್ಲಿ ಅಂತ ಒಂದು ಇಂಗ್ಲಿಷ್ ನಲ್ಲಿ ಗಾದೆ ಇದೆ. ಅಧಿಕಾರಕ್ಕೆ ಬಂದ ಮೇಲೆ ನಿಮ್ಮ ವಿರೋಧಿಗಳನ್ನ ಎಲ್ಲೋ ಒಂದ್ ಕಡೆ ಅಪರಾಧಿ ಸ್ಥಾನದಲ್ಲಿಟ್ಟು ಅವರ ದೇಶ ವಿರೋಧಿ, ನಾವು ಮಾತ್ರ ದೇಶದ ಪರ ಅನ್ನೋ ರೀತಿಯಲ್ಲಿ ಎರಡು ಪ್ರಬಲ ಪಕ್ಷಗಳು ಮಾಡ್ಕೊಂಡ್ ಬರ್ತಾ ಇದ್ದಾವೆ. ಅದರಲ್ಲಿ ನಾನು ಕೂಡ ಬೇರೆ ಬೇರೆ ಹಂತಕ್ಕೆ ಬಲಿಪಶು ಆಗಿರೋನು. ಬಟ್ ನಾನು ಹಾಗೆ ಬಲಿಪಶು ಆಗಿದ್ದಾಗ ನನಗ್ ಮಾಡಿರೋರು ಮಾತ್ರ ಸಮಸ್ಯೆ ಅಂತ ನಾನು ನೋಡೋನಲ್ಲ. ನಾನೇಗ್ ನೋಡ್ತೀನಿ, ಯಾರೇ ಇದನ್ನ ಸಂವಿಧಾನ ಉಲ್ಲಂಘನೆ ಮಾಡಿದ್ರೆ, ಯಾರೇ ಒಂದು ಅಥಾರಿಟಿಯನ್ ರೂಲ್ ಅನ್ನ ಅವರ ಒಂದು ಸೈದ್ಧಾಂತಿಕ ಪ್ರಶ್ನೆ ಮಾಡೋರನ್ನ ಜೈಲ್ಗೆ ಹಾಕಕ್ ಬರಕ್ ಶುರು ಮಾಡಿದ್ರೆ ಇಟ್ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್ ಅಂಡ್ ಇಟ್ ಇಸ್ ಸಮಥಿಂಗ್ ಆಫ್ ಇಟ್ ಇಸ್ ಅ ಮಿಸ್ಯೂಸ್ ಆಫ್ ಪವರ್ ಅಂತ ಹೇಳಿದ್ರೆ ಸುಳ್ಳಾಗಲ್ಲ. ನಿಮ್ಮ ಇತ್ತೀಚಿನ ಪೆರಿಯಾರ್ ಹಾಗೆ ಅಂಬೇಡ್ಕರ್ ವಾದ ಇದರ ಕುರಿತಾದ ಸೋಷಿಯಲ್ ಮೀಡಿಯಾ ಪೋಸ್ಟ್ ಬಗ್ಗೆ ಕೂಡ ಬಹಳ ಚರ್ಚೆ ಆಗ್ತಾ ಇದೆ. ನೀವು ಇದ್ದಕ್ಕಿದ್ದ ಹಾಗೆ RSS ಹಾಗೆ ಬಿಜೆಪಿ ಪರವಾಗಿ ಮಾತನಾಡ್ತಾ ಅಂಬೇಡ್ಕರ್ ಅವರು ಕೂಡ ಬ್ರಿಟಿಷರ ಪರವಾಗಿದ್ರು ಅನ್ನೋ ರೀತಿಯ ಕೋಟ್ ಅನ್ನ ನೀವು ಉಲ್ಲೇಖ ಮಾಡ್ಬಿಟ್ರಿ. ಎಲ್ಲೋ ಒಂದ್ ಕಡೆ ಗಡಿಪಾರಿನ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಅನಿವಾರ್ಯವಾಗಿ ಚೇತನ್ ಅವರು ಬಿಜೆಪಿ ಹಾಗೆ RSS ನ ಪರ ಬ್ಯಾಟ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಾನು RSS ಬಿಜೆಪಿ ಪರ ಅಲ್ಲ. ನಾನು ಬಹಳ ಮುಖ್ಯವಾಗಿ ಸಂವಿಧಾನದ ಸತ್ಯಪಂಥ ಅಂಬೇಡ್ಕರ್ ಪೆರಿಯಾರ್ ಪರ ಇದ್ದೀನಿ. ಇವಾಗ ನಮ್ಗೆ ಗೊತ್ತಿದೆ RSS ಬಿಜೆಪಿಯು ಬೇರೆ ಬೇರೆ ರೀತಿಯಲ್ಲಿ ಸಂವಿಧಾನದ ಅವ್ರ ರೀತಿ ಬೇರೆ ಬೇರೆ ತಿರ್ಚ್ತಾ ಬರ್ತಾ ಇದ್ದಾರೆ. ಬಟ್ ಇತಿಹಾಸನೂ ಬೇರೆ ಬೇರೆ ರೀತಿ ತಿರ್ಚಿದ್ದಾರೆ. ಬಟ್ ಬಿಜೆಪಿ ಹಿಂದುತ್ವ RSS ಮಾತ್ರ ಒಂದು ಇತಿಹಾಸ ತಿರ್ಚಿಲ್ಲ. ಈ ಕಾಂಗ್ರೆಸ್ ಮತ್ತೆ ಮನುವಾದದ ಗಾಂಧಿವಾದನೂ ಇತಿಹಾಸ ತಿರ್ಚ್ಕೊಂಡ್ ಬರ್ತಾ ಇದ್ದಾರೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ಅವರು ಮಾತ್ರ ದೇಶ ಪ್ರೇಮಿಗಳು, ಅವರನ್ನ ಸೈದ್ಧಾಂತಿಕವಾಗಿ ಪ್ರಶ್ನೆ ಮಾಡಿರೋ ಸಾವರ್ಕರ್, ಶ್ಯಾಮ್ ಪ್ರಸಾದ್ ಮುಖರ್ಜಿ ಬ್ರಿಟಿಷ್ನವ್ರ ಪರ ಅಂತ ಹೇಳ್ತಾರೆ. ನಾವೆಂಗ್ ನೋಡ್ತೀವಿ ಅಂದ್ರೆ, ನೋಡಿ, ಸಾವರ್ಕರ್ ಆಗಿರ್ಬೋದು, ಶ್ಯಾಮ್ ಪ್ರಸಾದ್ ಮುಖರ್ಜಿ ಆಗಿರ್ಬೋದು, ಇವರು ಬ್ರಿಟಿಷ್ನವ್ರ ಪರ ಅಂತ ನೋಡಿಲ್ಲ. ಬೇರೆ ಬೇರೆ ರಾಜರುಗಳು ಬ್ರಿಟಿಷ್ನವ್ರ ಪರ ಇದ್ರು. ಒಂದು ಬ್ರಿಟಿಷ್ ರಾಜ್ ಬೇಕು ಅಂತ ಅವ್ರ ಸಾಮ್ರಾಜ್ಯನ ಉಳಿಸ್ಕೋಬೇಕಾದ್ರೆ ಬೇರೆ ಬೇರೆ ರಾಜರಿದ್ರು. ಆದ್ರೆ ಈ ಎರಡು ವ್ಯಕ್ತಿಗಳು ಅವ್ರ ರೀತಿನಲ್ಲೂ ಬ್ರಿಟಿಷ್ನವ್ರ ಪ್ರಶ್ನೆ ಮಾಡಿ, ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಕೂಡ ಅದಕ್ಕೆ ಪರಿಹಾರ ಅಲ್ಲ ಅನ್ನೋ ರೀತಿ ಬಲಪಂಥಿ ದೃಷ್ಟಿನಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಕಮ್ಯುನಿಸ್ಟು ಎಡಪಂಥೀಯರ ದೃಷ್ಟಿನಲ್ಲಿ ಅವ್ರವ್ರು ಮಾಡಿದ್ದಾರೆ. ಬಟ್ ನಮ್ಮ ಸತ್ಯಪಂಥನು ಕೂಡ, ಅಂಬೇಡ್ಕರ್ ಪೆರಿಯಾರು ಕೂಡ, ಅವರು ಬ್ರಿಟಿಷ್ನವ್ರ ರೂಲ್ ಅನ್ನ ಸಂಪೂರ್ಣವಾಗಿ ಒಪ್ಪದೆ ಅದನ್ನೂ ಕೂಡ ಪ್ರಶ್ನೆ ಮಾಡಿ ಕಾಂಗ್ರೆಸ್ನ ಕ್ವಿಟ್ ಇಂಡಿಯಾ 1942 ನಲ್ಲಿ ಪ್ರಶ್ನೆ ಮಾಡ್ತಾರೆ. ಗಾಂಧಿವಾದ ಯಾವಾಗಲೂ ಪ್ರಶ್ನೆ ಮಾಡ್ತಾರೆ. ನೀವು ನಿಮ್ಮ ರಾಜಕೀಯ ಅಧಿಕಾರಕ್ಕೋಸ್ಕರ ಅಥವಾ ಒಂದು ವೈಯಕ್ತಿಕ ಲಾಭಕ್ಕೋಸ್ಕರ ಮನುವಾದಿ ಕಾಂಗ್ರೆಸ್ ಈ ಬಲಪಂಥೀಯವ್ರನ್ನ ಬ್ರಿಟಿಷ್ ಪರ ಅಂತ ಬಿಂಬಿಸಿದ್ರೆ, ನೀವು ಅಂಬೇಡ್ಕರ್ ಪೆರಿಯಾರ್ನು ನೀವು ಬ್ರಿಟಿಷ್ ಪರ ಅಂತ ನೀವು ಬಿಂಬಿಸಬಹುದಲ್ಲ. ನಿಮ್ಮ ಲಾಜಿಕ್ ಅದು ನಿಮ್ಮ ಲಾಜಿಕ್, ಅದು ನಮ್ಮ ಲಾಜಿಕ್ ಅಲ್ಲ. ನೀವ್ ಏನ್ ಮಾಡ್ತೀರಾ, ರೈಟ್ ವಿಂಗ್ ಅನ್ನ ಬ್ರಿಟಿಷ್ನ ಪರ ಅಂತ ಬಿಂಬಿಸಿ ನೀವು ಮತ್ತೆ ದೇಶ ಪ್ರೇಮಿಗಳು ಅಂತ ಹೇಳ್ಕೊಂಡು ನೀವು ಈ ನಮ್ಮ ಸತ್ಯಪಂಥೀಯವ್ರನ್ನ ಹೈಜಾಕ್ ಮಾಡ್ತೀರಾ. ಯಾಕಂದ್ರೆ ನಿಮ್ಮ ಪ್ರಕಾರ, ನೇರವಾಗಿ ಕೇಳ್ಬಿಡ್ತೀನಿ, ನಿಮ್ಮ ಪ್ರಕಾರ ಸಾವರ್ಕರ್ ಅವರು, ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಏನು ಹಾಗಾದ್ರೆ ಬ್ರಿಟಿಷರ ಪರಾನ, ದೇಶದ ಪರಾನ? ನಾನು ಈ ಬೈನದಿಗಳಲ್ಲಿ ನೋಡಲ್ಲ. ಒಂದ್ ಹೇಳ್ತೀನಿ, ನಮ್ಮ ಸಿದ್ಧಾಂತ ಫೂಲೆ, ಅಂಬೇಡ್ಕರ್, ಪೆರಿಯಾರ್ ಮತ್ತೆ ಕುವೆಂಪು, ಈ 4 ಜನ ನಮ್ಮ ಸತ್ಯಪಂಥೀಯ ದೃಷ್ಟಿಕೋನದಲ್ಲಿ ನೋಡಿದಾಗ ಬ್ರಿಟಿಷ್ನವ್ರನ್ನ ಅಷ್ಟು ಒಂದ್ ರೀತಿ ಪರ ವಿರೋಧ ಅಂತ ನೋಡ್ಲಿಲ್ಲ. ಅವ್ರ ಹೆಂಗ್ ನೋಡಿದ್ರೆ ಸೂಕ್ಷ್ಮವಾಗಿ ನೋಡಿದ್ರೆ, ಅವ್ರಿಬ್ಬರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಕೇಳ್ತಾ ಇದ್ದೀನಿ. ಅವ್ರಿಬ್ಬರ ಬಗ್ಗೆ ಹೇಳ್ತೀನಿ, ಸಾವರ್ಕರ್ ಅವ್ರಿಬ್ಬರ ಬಗ್ಗೆ ಹೇಳ್ತೀನಿ. ಫಸ್ಟ್ ಅವ್ರ ಸಿದ್ಧಾಂತ ಅವ್ರು ಹೇಳ್ಕೋಬೇಕಾಗತ್ತೆ. ನಮ್ಮ ಸಿದ್ಧಾಂತ ನಾನು ಹೇಳ್ತೀನಿ. ನಿಮ್ಮ ಒಪಿನಿಯನ್ ಏನು? ನಾನು ಅದನ್ನ ಹೇಳ್ತೀನಿ. ನಮ್ಮ 4 ಜನ, ಈ 4 ಜನ ಹೆಂಗ್ ನೋಡ್ತಾರೆ ಅಂದ್ರೆ, ಬ್ರಿಟಿಷ್ನವರು ಆರ್ಥಿಕವಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಧ್ವಂಸ ಮಾಡಿದ್ದಾರೆ ದೇಶನ, ಬಹಳ ದೊಡ್ಡ ಮಟ್ಟದಲ್ಲಿ ಲೂಟಿ ಮಾಡಿದ್ದಾರೆ, ಅದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಸಾಮಾಜಿಕ ಸುಧಾರಣೆ ರೀತಿನಲ್ಲಿ ಮತ್ತೆ ಶೈಕ್ಷಣಿಕ ರೀತಿನಲ್ಲಿ ಮತ್ತೆ ಒಂದು ರೀತಿ ವೈಜ್ಞಾನಿಕ ಚಿಂತನೆಯಲ್ಲಿ ಹಿಂದುಳಿದ ವರ್ಗಗಳಿಗೆ, ಬಹಳ ಒಂದು ರೀತಿ ಶೋಷಿತ ವರ್ಗಗಳಿಗೆ ಒಂದು ಮಟ್ಟಿಗೆ ನ್ಯಾಯ ಸಿಕ್ಕಿದೆ, ಬೆಳವಣಿಗೆ ಸಿಕ್ಕಿದೆ ಬ್ರಿಟಿಷ್ನವರಿಂದ ಅನ್ನೋದು ಈ 4 ಜನ ನಮ್ಮ ಸಮಾನತೆಯ ಸಿದ್ಧಾಂತದ ಐಕಾನ್ಗಳು ಆ ರೀತಿ ಮಂಡನೆ ಮಾಡಿದ್ದಾರೆ. ಇವಾಗ ರೈಟ್ ವಿಂಗು, ನೀವು ಶ್ಯಾಮ್ ಪ್ರಸಾದ್ ಮುಖರ್ಜಿಯನ್ನು ನೋಡಿ, ಸಾವರ್ಕರ್ ನೋಡಿ, ಇಬ್ರು ಕೂಡ RSS ಮೆಂಬರ್ಗಳಾಗಿಲ್ಲ, ಹಿಂದೂ ಮಹಾಸಭಾ ಮೆಂಬರ್ಗಳಾಗಿದ್ರು. ಅವರು ಕೂಡ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವ್ರ ಜೀವ ಪೂರ ಕೂಡ ಅವರ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಡಿಬೇಟ್ಸ್ ಅಲ್ಲೂ ಇದ್ದು ಕೂಡ ಅನೇಕ ಒಳ್ಳೆ ವಿಚಾರಗಳು ಪ್ರಸ್ತಾಪ ಮಾಡಿ ಅವರು ಕೂಡ ಅವರ ಒಂದು ರೀತಿ ಬ್ರಿಟಿಷ್ನವರು ನಮಗೆ ರೂಲ್ ಬೇಡ ಅಂತಾನೂ ಹೇಳಿದ್ದಾರೆ ಸ್ಪಷ್ಟವಾಗಿ. ಮತ್ತೆ ಬಟ್ ಅವ್ರು ಬ್ರಿಟಿಷ್ನವ್ರ ರೂಲ್ ವಿರುದ್ಧ ಇದ್ರು ಕೂಡ ಕಾಂಗ್ರೆಸ್ ಇಸ್ ನಾಟ್ ದ ಸೊಲ್ಯೂಷನ್, ಗಾಂಧಿವಾದ ಇಸ್ ನಾಟ್ ದ ಸೊಲ್ಯೂಷನ್. ನಿಜ ಹೇಳ್ಬೇಕು ಸ್ಮಿತಾ ಅವರೇ, 1919 ಜಿಲಿಯನ್ ವಾಲಾಬಾಗ್ ಆಗೋವರೆಗೂ ಗಾಂಧಿ ಯಾರು ಇವತ್ತಿನ ದಿನ ದೊಡ್ಡ ಪ್ರಮಾಣದ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಬಿಂಬಿಸ್ತಾರೆ ಈ ಮನುವಾದಿ ಇವರೆಲ್ಲ, ಅವ್ರ ರೀತಿ ನಾವು ಬಿಂಬಿಸ್ತಾರೆ ಅವರ ಸಿದ್ಧಾಂತ ತಕ್ಕಂತೆ. ಆದ್ರೆ ಅವರು 1919 ತನಕ ಬ್ರಿಟಿಷ್ ರಾಜು ಮತ್ತೆ ಬ್ರಿಟಿಷ್ ಸಾಮ್ರಾಜ್ಯದ ಕಲೋನಿಸಮ್ ಹಾಡಿ ಹೊಗಳ್ತಾ ಇದ್ರು ಗಾಂಧಿಯವರು 1919 ಜಿಲಿಯನ್ ವಾಲಾಬಾಗ್ ಆಗೋವರೆಗೂ. ಸೊ ಇವೆಲ್ಲ ಒಂದು ರೀತಿಯ
ಒಂದು ಎವಲ್ಯೂಷನ್ ಆಗ್ತಾ ಇರುತ್ತೆ ಎಷ್ಟೋ ಸೈದ್ಧಾಂತಿಕ ಈ ಅಂಶಗಳನ್ನೆಲ್ಲ ಚೇತನ್ ಅವರು ಎಲ್ಲಿಂದ ತೆಗೆದುಕೊಂಡು ಬರ್ತಾ ಇದ್ದಾರೆ? ಎಲ್ಲಿಂದ ಓದಿದ್ರಿ, ಎಲ್ಲಿಂದ ತಿಳ್ಕೊಂಡ್ರಿ? ಗಾಂಧೀಜಿಯವರು ಜಲಿಯನ್ ವಾಲಾ ಬಾಗ್ ಮುಂಚೆ ಬ್ರಿಟಿಷರ ರೂಲ್ ಅನ್ನ ಹೊಗಳ್ತಾ ಇದ್ರು, ಅದ್ರ ಪರವಾಗಿದ್ರು, ಎಲ್ಲಿಂದ ರೆಫರೆನ್ಸ್? ನಾನು ಅನೇಕ ಪುಸ್ತಕಗಳಲ್ಲಿ ಓದ್ತಾ ಬರ್ತಾ ಇದ್ದೀನಿ, ಅನೇಕ ವಿಚಾರವಂತರನ್ನ ಮಾತು ಕೇಳ್ತಾ ಇದ್ದೀನಿ, ಅನೇಕ ಒಂದು ಯೋಚನೆಗಳು, ಬೇರೆ ಬೇರೆ ಚರ್ಚೆಗಳು, ಯೋಚನೆಗಳನ್ನ ತೆಗೆದು ಹಾಕಿ ಅದನ್ನು ಜನರ ಮುಂದೆ ಇಡ್ತಾ ಇದ್ದೀನಿ. ಇಂಟೆಲೆಕ್ಚುವಲ್ ಆಗಿ ಸ್ಮಿತಾ ಅವರೇ, ಈ ಒಂದು ಬುದ್ಧಿಜೀವಿ ವಲಯ, ಇಂಟೆಲೆಕ್ಚುವಲ್ ವಲಯ, ಈ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಆಫ್ ಲರ್ನಿಂಗ್ ನಲ್ಲಿ ಈ ವಿಚಾರಗಳು ಯಾವಾಗಲೂ ಚರ್ಚೆ ಆಗ್ತಾ ಇತ್ತು. ಬಟ್ ಏನಾಗುತ್ತೆ ಅಂದ್ರೆ ಆ ಇಂಟೆಲೆಕ್ಚುವಲ್ ವಲಯದಲ್ಲಿ ಅಲ್ಲೇ ಸೀಮಿತ ಆಗುತ್ತೆ. ನಾವು ಆ ಇಂಟೆಲೆಕ್ಚುವಲ್ ಒಂದ್ ರೀತಿ ವಲಯದಿಂದ ಜನರಿಗೆ ರೀಚ್ ಮಾಡೋದು ನಮ್ಮ ಕೆಲಸ. ನಾವು ಒಂದು ಸೇತುವೆ ಕೆಲಸ ಮಾಡ್ತಾ ಇದೀವಿ. ಸೊ ಇದೇ ನಾನು ಹುಟ್ಟಾಕಿರೋದಲ್ಲ, ಎಲ್ಲಾ ರೀತಿಯಲ್ಲೂ ಗಾಂಧಿಯ ರೈಟಿಂಗ್ಸ್ ನಲ್ಲೇ ಇದೆ. ಎಲ್ಲ ಅನೇಕರು ಒಂದು ರೀತಿ ನಮ್ಮ ಸಮಾನತೆಯ ಸಿದ್ಧಾಂತದ ಮುಖಾಂತರ ಹೇಳೋರು ಕೂಡ ನಮಗೆ ಎಷ್ಟೋ ಹೇಳಿದ್ದಾರೆ, ಎಷ್ಟೋ ಬೇರೆ ಬೇರೆ ಥಿಂಕರ್ಸ್ಗಳು ಅದನ್ನ ಹೇಳ್ತಾ ಬಂದಿದ್ದಾರೆ. ನನ್ನ ಗೌರವಿಸರು ಬ್ರಜ್ ರಂಜನ್ ಮಣಿ ಅಂತ ಬಹಳ ಅದ್ಭುತ ಥಿಂಕರ್ ಅವರು, ಡಿಬ್ರಮನೈಸಿಂಗ್ ಹಿಸ್ಟರಿ ಅಂತ ಹೇಳ್ತಾರೆ. ಬಹಳ ಜನ ನಮಗೆ ಬಹಳ ಅದ್ಭುತ ಥಿಂಕರ್ಸ್ ಇಂದ ಓದಬೇಕು, ಅದನ್ನ ತರಬೇಕು. ಆದ್ರೆ ಏನಾಗ್ಬಿಟ್ಟಿದೆ ಇವತ್ತಿನ ದಿನ ಸ್ಮಿತಾ ಅವರೇ ಅಂದ್ರೆ, ಈ ಗಾಂಧಿವಾದ, ಮನುವಾದ ಯಥಾಸ್ಥಿತಿನೇ ಇತಿಹಾಸ, ಹಿಂದುತ್ವ ಮಾತ್ರ ತಿರುಚ್ತಾ ಇದ್ದಾರೆ ಅನ್ನೋ ರೀತಿನ ಬಿಂಬಿಸ್ತಾ ಇದ್ದಾರೆ. ನಾವ್ ಹೆಂಗ್ ನೋಡ್ತೀವಿ ಅಂದ್ರೆ, ನಿಮ್ ಬಲಪಂಥಿ, ಮಧ್ಯಪಂಥಿ, ಎಡಪಂಥಿ ಮೂರು ಕೂಡ ನಿಮ್ಮ ಸ್ವಾರ್ಥಕ್ಕೋಸ್ಕರ ಇತಿಹಾಸ ತಿರುಚಿದೀರಾ. ನಮ್ ಸತ್ಯಪಂಥಿ ವೈಜ್ಞಾನಿಕವಾಗಿ ಜನರ ಮುಂದೆ ಅದನ್ನ ಇಡೋದು. ಈ ಅಂಶಗಳನ್ನೆಲ್ಲ ಚೇತನ್ ಅವರು ಎಲ್ಲಿಂದ ತೆಗೆದುಕೊಂಡು ಬರ್ತಾ ಇದ್ದಾರೆ? ಎಲ್ಲಿಂದ ಓದಿದ್ರಿ, ಎಲ್ಲಿಂದ ತಿಳ್ಕೊಂಡ್ರಿ? ಗಾಂಧೀಜಿಯವರು ಜಲಿಯನ್ ವಾಲಾ ಬಾಗ್ ಮುಂಚೆ ಬ್ರಿಟಿಷರ ರೂಲ್ ಅನ್ನ ಹೊಗಳ್ತಾ ಇದ್ರು, ಅದ್ರ ಪರವಾಗಿದ್ರು, ಎಲ್ಲಿಂದ ರೆಫರೆನ್ಸ್? ನಾನು ಅನೇಕ ಪುಸ್ತಕಗಳಲ್ಲಿ ಓದ್ತಾ ಬರ್ತಾ ಇದ್ದೀನಿ, ಅನೇಕ ವಿಚಾರವಂತರನ್ನ ಮಾತು ಕೇಳ್ತಾ ಇದ್ದೀನಿ, ಅನೇಕ ಒಂದು ಯೋಚನೆಗಳು, ಬೇರೆ ಬೇರೆ ಚರ್ಚೆಗಳು, ಯೋಚನೆಗಳನ್ನ ತೆಗೆದು ಹಾಕಿ ಅದನ್ನು ಜನರ ಮುಂದೆ ಇಡ್ತಾ ಇದ್ದೀನಿ. ಇಂಟೆಲೆಕ್ಚುವಲ್ ಆಗಿ ಸ್ಮಿತಾ ಅವರೇ, ಈ ಒಂದು ಬುದ್ಧಿಜೀವಿ ವಲಯ, ಇಂಟೆಲೆಕ್ಚುವಲ್ ವಲಯ, ಈ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಆಫ್ ಲರ್ನಿಂಗ್ ನಲ್ಲಿ ಈ ವಿಚಾರಗಳು ಯಾವಾಗಲೂ ಚರ್ಚೆ ಆಗ್ತಾ ಇತ್ತು. ಬಟ್ ಏನಾಗುತ್ತೆ ಅಂದ್ರೆ ಆ ಇಂಟೆಲೆಕ್ಚುವಲ್ ವಲಯದಲ್ಲಿ ಅಲ್ಲೇ ಸೀಮಿತ ಆಗುತ್ತೆ. ನಾವು ಆ ಇಂಟೆಲೆಕ್ಚುವಲ್ ಒಂದ್ ರೀತಿ ವಲಯದಿಂದ ಜನರಿಗೆ ರೀಚ್ ಮಾಡೋದು ನಮ್ಮ ಕೆಲಸ. ನಾವು ಒಂದು ಸೇತುವೆ ಕೆಲಸ ಮಾಡ್ತಾ ಇದೀವಿ. ಸೊ ಇದೇ ನಾನು ಹುಟ್ಟಾಕಿರೋದಲ್ಲ, ಎಲ್ಲಾ ರೀತಿಯಲ್ಲೂ ಗಾಂಧಿಯ ರೈಟಿಂಗ್ಸ್ ನಲ್ಲೇ ಇದೆ. ಎಲ್ಲ ಅನೇಕರು ಒಂದು ರೀತಿ ನಮ್ಮ ಸಮಾನತೆಯ ಸಿದ್ಧಾಂತದ ಮುಖಾಂತರ ಹೇಳೋರು ಕೂಡ ನಮಗೆ ಎಷ್ಟೋ ಹೇಳಿದ್ದಾರೆ, ಎಷ್ಟೋ ಬೇರೆ ಬೇರೆ ಥಿಂಕರ್ಸ್ಗಳು ಅದನ್ನ ಹೇಳ್ತಾ ಬಂದಿದ್ದಾರೆ. ನನ್ನ ಗೌರವಿಸರು ಬ್ರಜ್ ರಂಜನ್ ಮಣಿ ಅಂತ ಬಹಳ ಅದ್ಭುತ ಥಿಂಕರ್ ಅವರು, ಡಿಬ್ರಮನೈಸಿಂಗ್ ಹಿಸ್ಟರಿ ಅಂತ ಹೇಳ್ತಾರೆ. ಬಹಳ ಜನ ನಮಗೆ ಬಹಳ ಅದ್ಭುತ ಥಿಂಕರ್ಸ್ ಇಂದ ಓದಬೇಕು, ಅದನ್ನ ತರಬೇಕು. ಆದ್ರೆ ಏನಾಗ್ಬಿಟ್ಟಿದೆ ಇವತ್ತಿನ ದಿನ ಸ್ಮಿತಾ ಅವರೇ ಅಂದ್ರೆ, ಈ ಗಾಂಧಿವಾದ, ಮನುವಾದ ಯಥಾಸ್ಥಿತಿನೇ ಇತಿಹಾಸ, ಹಿಂದುತ್ವ ಮಾತ್ರ ತಿರುಚ್ತಾ ಇದ್ದಾರೆ ಅನ್ನೋ ರೀತಿನ ಬಿಂಬಿಸ್ತಾ ಇದ್ದಾರೆ. ನಾವ್ ಹೆಂಗ್ ನೋಡ್ತೀವಿ ಅಂದ್ರೆ, ನಿಮ್ ಬಲಪಂಥಿ, ಮಧ್ಯಪಂಥಿ, ಎಡಪಂಥಿ ಮೂರು ಕೂಡ ನಿಮ್ಮ ಸ್ವಾರ್ಥಕ್ಕೋಸ್ಕರ ಇತಿಹಾಸ ತಿರುಚಿದೀರಾ. ನಮ್ ಸತ್ಯಪಂಥಿ ವೈಜ್ಞಾನಿಕವಾಗಿ ಜನರ ಮುಂದೆ ಅದನ್ನ ಇಡೋದು. ಈ ಅಂಶಗಳನ್ನೆಲ್ಲ ಚೇತನ್ ಅವರು ಎಲ್ಲಿಂದ ತೆಗೆದುಕೊಂಡು ಬರ್ತಾ ಇದ್ದಾರೆ? ಎಲ್ಲಿಂದ ಓದಿದ್ರಿ, ಎಲ್ಲಿಂದ ತಿಳ್ಕೊಂಡ್ರಿ? ಗಾಂಧೀಜಿಯವರು ಜಲಿಯನ್ ವಾಲಾ ಬಾಗ್ ಮುಂಚೆ ಬ್ರಿಟಿಷರ ರೂಲ್ ಅನ್ನ ಹೊಗಳ್ತಾ ಇದ್ರು, ಅದ್ರ ಪರವಾಗಿದ್ರು, ಎಲ್ಲಿಂದ ರೆಫರೆನ್ಸ್? ನಾನು ಅನೇಕ ಪುಸ್ತಕಗಳಲ್ಲಿ ಓದ್ತಾ ಬರ್ತಾ ಇದ್ದೀನಿ, ಅನೇಕ ವಿಚಾರವಂತರನ್ನ ಮಾತು ಕೇಳ್ತಾ ಇದ್ದೀನಿ, ಅನೇಕ ಒಂದು ಯೋಚನೆಗಳು, ಬೇರೆ ಬೇರೆ ಚರ್ಚೆಗಳು, ಯೋಚನೆಗಳನ್ನ ತೆಗೆದು ಹಾಕಿ ಅದನ್ನು ಜನರ ಮುಂದೆ ಇಡ್ತಾ ಇದ್ದೀನಿ. ಇಂಟೆಲೆಕ್ಚುವಲ್ ಆಗಿ ಸ್ಮಿತಾ ಅವರೇ, ಈ ಒಂದು ಬುದ್ಧಿಜೀವಿ ವಲಯ, ಇಂಟೆಲೆಕ್ಚುವಲ್ ವಲಯ, ಈ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಆಫ್ ಲರ್ನಿಂಗ್ ನಲ್ಲಿ ಈ ವಿಚಾರಗಳು ಯಾವಾಗಲೂ ಚರ್ಚೆ ಆಗ್ತಾ ಇತ್ತು. ಬಟ್ ಏನಾಗುತ್ತೆ ಅಂದ್ರೆ ಆ ಇಂಟೆಲೆಕ್ಚುವಲ್ ವಲಯದಲ್ಲಿ ಅಲ್ಲೇ ಸೀಮಿತ ಆಗುತ್ತೆ. ನಾವು ಆ ಇಂಟೆಲೆಕ್ಚುವಲ್ ಒಂದ್ ರೀತಿ ವಲಯದಿಂದ ಜನರಿಗೆ ರೀಚ್ ಮಾಡೋದು ನಮ್ಮ ಕೆಲಸ. ನಾವು ಒಂದು ಸೇತುವೆ ಕೆಲಸ ಮಾಡ್ತಾ ಇದೀವಿ. ಸೊ ಇದೇ ನಾನು ಹುಟ್ಟಾಕಿರೋದಲ್ಲ, ಎಲ್ಲಾ ರೀತಿಯಲ್ಲೂ ಗಾಂಧಿಯ ರೈಟಿಂಗ್ಸ್ ನಲ್ಲೇ ಇದೆ. ಎಲ್ಲ ಅನೇಕರು ಒಂದು ರೀತಿ ನಮ್ಮ ಸಮಾನತೆಯ ಸಿದ್ಧಾಂತದ ಮುಖಾಂತರ ಹೇಳೋರು ಕೂಡ ನಮಗೆ ಎಷ್ಟೋ ಹೇಳಿದ್ದಾರೆ, ಎಷ್ಟೋ ಬೇರೆ ಬೇರೆ ಥಿಂಕರ್ಸ್ಗಳು ಅದನ್ನ ಹೇಳ್ತಾ ಬಂದಿದ್ದಾರೆ. ನನ್ನ ಗೌರವಿಸರು ಬ್ರಜ್ ರಂಜನ್ ಮಣಿ ಅಂತ ಬಹಳ ಅದ್ಭುತ ಥಿಂಕರ್ ಅವರು, ಡಿಬ್ರಮನೈಸಿಂಗ್ ಹಿಸ್ಟರಿ ಅಂತ ಹೇಳ್ತಾರೆ. ಬಹಳ ಜನ ನಮಗೆ ಬಹಳ ಅದ್ಭುತ ಥಿಂಕರ್ಸ್ ಇಂದ ಓದಬೇಕು, ಅದನ್ನ ತರಬೇಕು. ಆದ್ರೆ ಏನಾಗ್ಬಿಟ್ಟಿದೆ ಇವತ್ತಿನ ದಿನ ಸ್ಮಿತಾ ಅವರೇ ಅಂದ್ರೆ, ಈ ಗಾಂಧಿವಾದ, ಮನುವಾದ ಯಥಾಸ್ಥಿತಿನೇ ಇತಿಹಾಸ, ಹಿಂದುತ್ವ ಮಾತ್ರ ತಿರುಚ್ತಾ ಇದ್ದಾರೆ ಅನ್ನೋ ರೀತಿನ ಬಿಂಬಿಸ್ತಾ ಇದ್ದಾರೆ. ನಾವ್ ಹೆಂಗ್ ನೋಡ್ತೀವಿ ಅಂದ್ರೆ, ನಿಮ್ ಬಲಪಂಥಿ, ಮಧ್ಯಪಂಥಿ, ಎಡಪಂಥಿ ಮೂರು ಕೂಡ ನಿಮ್ಮ ಸ್ವಾರ್ಥಕ್ಕೋಸ್ಕರ ಇತಿಹಾಸ ತಿರುಚಿದೀರಾ. ನಮ್ ಸತ್ಯಪಂಥಿ ವೈಜ್ಞಾನಿಕವಾಗಿ ಜನರ ಮುಂದೆ ಅದನ್ನ ಇಡೋದು.